ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಯಾರೆಲ್ಲ ಸಿ.ಟಿ ಅಂಡ್ ಡಿಗ್ರಿ ಓದಬೇಕು ಅಂತ ಇದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಬಂದಿದೆ. ಇದು ಗುಡ್ಡ ಬೇಡ ಅಂತ ನನಗೆ ಗೊತ್ತಿಲ್ಲ, ಬಟ್ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ತಡಕ ಮಾಡಿ. ಈ ಬಾರಿ ಕಟ್ ಆಫ್ ಕೂಡ ಡೌನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾರ್ಮಲ್ ಡಿಗ್ರಿ ಹೌದು, ಒಂದು ಸಿ.ಟಿ ಕೂಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇಲ್ಲಿ ದ್ವಿತೀಯ ಪಿ.ಯು.ಸಿ ಬಂದ್ಬಿಟ್ಟು ಈ ಬಾರಿ ಏನಾಗಿದೆ ಅಂದ್ರೆ ಸುಮಾರು ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಜನ ಫೇಲ್ ಆಗಿದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ 84,000 ಕಡಿಮೆ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ಬಾರಿ ಈ ಬಾರಿ ಪಾಸ್ ಆಗಿರೋದಕ್ಕಿಂತ 84,000 ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಿದ್ರು. ಈಗ ಕಡಿಮೆ ಆಗಿದ್ದಾರೆ. ಅದಕ್ಕೆ ಈ ಬಾರಿ ಅಡ್ಮಿಷನ್ಗೆ ಬೇಡಿಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಮಾತ್ರವಲ್ಲ, ವಿಜ್ಞಾನ ಅಂಡ್ ವಾಣಿಜ್ಯ ಕೋರ್ಸ್ಗಳಿಗೆ ಕೂಡ ಕಟ್ ಆಫ್ ಕೂಡ ನಿಗದಿ ಆಗಿದ್ದು ಕೂಡ ಅದು ಕೂಡ ಇದಾಗುತ್ತೆ. ಮೀನ್ಸ್ ಏನಂದ್ರೆ ಕಟ್ ಆಫ್ ಕೂಡ ಲೋ ಆಗುತ್ತೆ ಅಂತ ಹೇಳಿ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಕಟ್ ಆಫ್ ಕೂಡ ಇನ್ನು ಕೂಡ ಡೌನ್ ಆಗುತ್ತೆ. ಈ ಹಿಂದೆ ಯಾವ ರೀತಿ ಇತ್ತು ಕಟ್ ಆಫ್ ಆ ರೀತಿ ಇರೋದಿಲ್ಲ, ಇನ್ನು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಕೆಲವೊಂದು ಪ್ರತಿಷ್ಠಿತ ಕಾಲೇಜುಗಳು ಕೂಡ ಶೇಕಡ ಏನ್ ಮಾಡಿದ್ರು ಅಂದ್ರೆ ಶೇಕಡ 90% ಅಷ್ಟು ಕೂಡ ಕಟ್ ಆಫ್ ಇಟ್ಟಿರ್ತಾರೆ. ಆದ್ರೆ ಈ ಬಾರಿ ಕಡಿಮೆ ಮಾಡ್ತಾರೆ, ಶೇಕಡ 5ರಿಂದ 10% ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಕಡಿಮೆ ಜನ ಪಾಸ್ ಆಗಿದ್ದಾರೆ. ಕಳೆದ ಬಾರಿ ಬರೋಬ್ಬರಿ 81% ಜನ ಪಾಸ್ ಆಗಿದ್ರು. ಬಟ್ ಈ ಬಾರಿ ಶೇಕಡ 73% ಜನ ಮಾತ್ರ ಪಾಸ್ ಆಗಿದ್ದಾರೆ. ಕಳೆದ ವರ್ಷಕ್ಕಿಂತ 84,000 ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ. ಹಾಗಾಗಿ ಈ ರೀತಿ ಆಗುತ್ತೆ ಅಂತ ಹೇಳಿದ್ದಾರೆ. ವಾಣಿಜ್ಯದಲ್ಲಿ 20,000, ವಿಜ್ಞಾನದಲ್ಲಿ 18,000 ಮಂದಿ ಕಡಿಮೆ ಆಗಿದ್ದಾರೆ. ಕಲಾ ವಿಭಾಗದಲ್ಲಿ 47,000 ಮಂದಿ ಕಡಿಮೆ ಆಗಿದ್ದಾರೆ. ಈ ಕಾರಣಕ್ಕಾಗಿ ಹೆಚ್ಚು ಬೇಡಿಕೆ ಇರೋ ಸೀಟ್ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಶೇಕಡ 70% ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಮೊದಲನೇ ಸುತ್ತಿನಲ್ಲಿ ಕೂಡ ಎಲ್ಲಾ ಸೀಟ್ಗಳು ಕೂಡ ಭರ್ತಿ ಆಗ್ತಾ ಇತ್ತು. ಬಟ್ ಈ ಬಾರಿ 2 ಮತ್ತೆ 3ನೇ ಸೀಟ್ನಲ್ಲೂ ಕೂಡ ಸೀಟ್ಗಳು ಕೂಡ ದೊರೆಯುತ್ತದೆ. ಲೈಕ್ ನಿಮಗೆ ಈ ಹಿಂದೆ ಎಲ್ಲ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲೇ ಫಿಲ್ ಅಪ್ ಆಗ್ತಾ ಇತ್ತು. ಬಟ್ ಈಗ ಅಂದ್ರೆ 2 ಮತ್ತೆ 3 ಸೀಟಲ್ಲೂ ಕೂಡ ನಿಮಗೆ ಸೀಟ್ ಕೂಡ ಫಿಲ್ ಆಗುತ್ತೆ. ಲೈಕ್ ನಿಮಗೆ ಪಿ.ಯು.ಸಿ 2 ಅಂಡ್ 3 ಪರೀಕ್ಷೆ ಕೂಡ ಬರೋದು ವಿದ್ಯಾರ್ಥಿಗಳು ಹೋಗ್ಬೋದು, ಘೋಷಣೆ ಕೂಡ ಮಾಡಿದ್ರು. ಹಾಗಾಗಿ ಸುಲಭವಾಗಿ ಸೀಟ್ಗಳನ್ನು ಕೂಡ ಪಡೆದುಕೊಳ್ಳಬಹುದು. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಕೂಡ ಕೆಲವೊಂದು ನಗರದ ಪ್ರತಿಷ್ಠಿತ ಕಾಲೇಜುಗಳು ಕೂಡ ಶೇಕಡ 90% ಕಟ್ ಆಫ್ ಇಡ್ತಾ ಇದ್ರು. ಬಟ್ ಈ ಬಾರಿ ಅದನ್ನು ಕೂಡ ಕಡಿಮೆ ಮಾಡಿ ಶೇಕಡ 80% ಇಡ್ತಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ವರ್ಷಕ್ಕಿಂತ ವರ್ಷಕ್ಕೆ ಸೀಟ್ಗಳು ಕೂಡ ಹೆಚ್ಚಳ ಆಗ್ತಾ ಇದಾವೆ. ಆ ನಿಟ್ಟಿನಲ್ಲಿ ನಾರ್ಮಲ್ ಡಿಗ್ರಿಗೆ ಹೋಗೋರು ಕೂಡ ಪ್ಲಸ್ ಆಗುತ್ತೆ. ಅಂಡ್ ಸಿ.ಟಿ ಹೋಗೋರು ಕೂಡ ಯಾಕಂದ್ರೆ 2-3 ಎಕ್ಸಾಮ್ ಕೂಡ ಬರೆದು 2ನೇ ಎಕ್ಸಾಮ್ ಅಂಡ್ 3ನೇ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿ ಕೂಡ ಬೇಕಾದ್ರೆ ನೀವು ಸೀಟ್ನ ಪಡೆದುಕೊಳ್ಳಬಹುದು. ಹಾಗಾಗಿ ಇವ್ರಿಗೂ ಕೂಡ ಗುಡ್ ನ್ಯೂಸ್ ಕೂಡ ಆಗುತ್ತೆ. ಈ ರೀತಿ 2 ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.